ಪ್ರಶ್ನೆ 1. ದೆಹಲಿಯ ಕೆಂಪು ಕೋಟೆ ನಿರ್ಮಿಸಿದವರು ಯಾರು? ಉತ್ತರ ಶಹಜಾನ್. ಪ್ರಶ್ನೆ 2. ಜಹಾಂಗೀರನ ಆಡಳಿತಾವಧಿಯಲ್ಲಿ ಸಂದರ್ಶಿಸಿದ ಇಂಗ್ಲಿಷ್ ರಾಯಭಾರಿ ಯಾರು? ಉತ್ತರ ಸರ್ ಥಾಮಸ್ ರೋ. ಪ್ರಶ್ನೆ 3. ಲಾರ್ಡ್ ಕಾರ್ನ್ವಾಲಿಸ್ ಪರಿಚಯಿಸಿದ ದ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ನಲ್ಲಿತ್ತು? ಉತ್ತರ ಬೆಂಗಾಲ್ ಮತ್ತು ಬಿಹಾರ್. ಪ್ರಶ್ನೆ 4. ಬ್ರಿಟಿಷ್ ಆಡಳಿತದಲ್ಲಿದ್ದ ಪೊಲೀಸ್ ವ್ಯವಸ್ಥೆಯನ್ನು ರವರು ರಚಿಸಿದರು? ಉತ್ತರ ಕಾರ್ನ್ವಾಲಿಸ್. ಪ್ರಶ್ನೆ 5. ಅಲ್ ಹಿಲಾಲ್ ಎಂಬ ವಾರಪತ್ರಿಕೆಯನ್ನು ಯಾರು ಆರಂಭಿಸಿದರು? ಉತ್ತರ ಮೌಲಾನಾ ಅಬುಲ್ ಕಲಾಂ ಆಜಾದ್. ಪ್ರಶ್ನೆ 6. ಹಿಂದೂ ಧರ್ಮವನ್ನು ಸುಧಾರಿಸಲು ಉತ್ತರ ಭಾರತದಲ್ಲಿ ಆರ್ಯ ಸಮಾಜವನ್ನು ರಚಿಸಿದವರು ಯಾರು? ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. ಪ್ರಶ್ನೆ 7. ವಿಭಜನೆ ಚಳುವಳಿಯ ವಿರುದ್ಧ ಅಮರ್ ಸೋನಾರ್ ಬಾಂಗ್ಲಾ ಎಂಬ ರಾಷ್ಟ್ರೀಯ ಗೀತೆಯನ್ನು ರಚಿಸಿದವರು ಯಾರು? ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ಪ್ರಶ್ನೆ 8. ಅಭಿನವ ಭಾರತ ಎಂಬ ಕ್ರಾಂತಿಕಾರಿಗಳ ರಹಸ್ಯ ಸಮಾಜವನ್ನು ಯಾರು ಸಂಘಟಿಸಿದರು? ಉತ್ತರ ವಿ ಡಿ ಸಾವರ್ಕರ್. ಪ್ರಶ್ನೆ 8. ಪ್ರಶ್ನೆ 9. ಜಲಿಯನ್ ವಾಲಾಬಾಗ್ ಘಟನೆ ನಲ್ಲಿ ನಡೆಯಿತು? ಉತ್ತರ ಏಪ್ರಿಲ್ 13, 1919ರಲ್ಲಿ. ಪ್ರಶ್ನೆ 10. ವೈದಿಕ ದೇವರುಗಳಲ್ಲಿ ಯಾರನ್ನು ಬ್ರೇಕರ್ ಆಫ್ ಫೋರ್ಡ್ಸ್ ಅಥವಾ ಪುರಂದರ ಎಂದು ಕರೆಯಲಾಗಿತ್ತು? ಉತ್ತರ ಇಂದ್ರನನ್ನು. ಪ್ರಶ್ನೆ 11. ವಂಡರ್ ದಟ್ ವಾಸ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು? ಉತ್ತರ ಎ ಎಲ್ ಭಾಷ್ಯಂ. ಪ್ರಶ್ನೆ 12. ಸಾಹಿತ್ಯ ರೇಖಾಗಣಿತ ಮತ್ತು ಗಣಿತಶಾಸ್ತ್ರ ಅಧ್ಯಯನದ ಪ್ರಾರಂಭವನ್ನು ಗುರುತಿಸುತ್ತದೆ? ಉತ್ತರ ಸುಲ್ವ ಸೂತ್ರಗಳು. ಪ್ರಶ್ನೆ 13. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಉತ್ತರ ರಾಜೇಂದ್ರ ಪ್ರಸಾದ್. ಪ್ರಶ್ನೆ 14. ರಾಜ್ಯದಲ್ಲಿ ಶಾಸನಸಭೆಯ ಸದಸ್ಯರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ? ಉತ್ತರ ಉತ್ತರ ಪ್ರದೇಶ. ಪ್ರಶ್ನೆ 15. ಅಶ್ವಘೋಷನಿಗೆ ಯಾವ ಆಡಳಿತಗಾರರ ಪ್ರೋತ್ಸಾಹ ದೊರಕಿತು? ಉತ್ತರ ಕುಶಾಣರ. ಪ್ರಶ್ನೆ 16. ಇವುಗಳಲ್ಲಿ ಯಾವುದು ರಾಜ ಹರ್ಷ ರಚಿಸಿದ ನಾಟಕವಾಗಿದೆ? ಉತ್ತರ ನಾಗಾನಂದ. ಪ್ರಶ್ನೆ 17. ಖರ್ಚುಗಳನ್ನು ಪೂರೈಸಲು ಭಾರತದ ಆಕಸ್ಮಿಕ ನಿಧಿಯಿಂದ ಹಣವನ್ನು ಕೊಡಲು ಗೆ ಅಧಿಕಾರ ಇದೆ? ಉತ್ತರ ರಾಷ್ಟ್ರಪತಿಗೆ. ಪ್ರಶ್ನೆ 18. ಸಂವಿಧಾನದ ಯಾವ ಭಾಗ ಪಂಚಾಯತ್ ರಾಜ್ ಸಂಸ್ಥೆಯನ್ನು ಸ್ಥಾಪಿಸಲು ರಾಜ್ಯಕ್ಕೆ ಸೂಚಿಸಲಾಗುತ್ತದೆ? ಉತ್ತರ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಪ್ರಶ್ನೆ 19. ಕೆಳಗಿನ ಯಾವ ಮೂಲಭೂತ ಹಕ್ಕನ್ನು ತುರ್ತು ಸಮಯದಲ್ಲಿಯೂ ಅಮಾನತುಗೊಳಿಸುವುದಿಲ್ಲ? ಉತ್ತರ ರೈಟ್ ಟು ಲೈಫ್. ಪ್ರಶ್ನೆ 20. ಮತದಾನದ ಹಕ್ಕು? ಉತ್ತರ ಇದೊಂದು ರಾಜಕೀಯ ಹಕ್ಕಾಗಿದೆ. ಪ್ರಶ್ನೆ 21. ಕ್ಯಾಬಿನೆಟ್ ಕಾರ್ಯದರ್ಶಿ ಕಚೇರಿಯ ಮೇಲ್ವಿಚಾರಣೆ ಯಾರು ಮಾಡುತ್ತಾರೆ? ಉತ್ತರ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ. ಪ್ರಶ್ನೆ 22. ಇವರುಗಳಲ್ಲಿ ಯಾರು ಕಾನೂನುಬದ್ಧವಾಗಿ ಯುದ್ಧವನ್ನು ಘೋಷಿಸಬಹುದು ಮತ್ತು ಶಾಂತಿಯನ್ನು ಘೋಷಿಸಬಹುದು? ಉತ್ತರ ರಾಷ್ಟ್ರಪತಿ. ಪ್ರಶ್ನೆ 23. ಭಾರತವನ್ನು ಗಣರಾಜ್ಯವೆಂದು ಕರೆಯಲು ಕಾರಣ? ಉತ್ತರ ಭಾರತದ ಅಧ್ಯಕ್ಷ ಅಥವಾ ರಾಷ್ಟ್ರಪತಿ ಚುನಾಯಿಸಲ್ಪಡುತ್ತಾರೆ. ಪ್ರಶ್ನೆ 24. ಪದವೀಧರರು ಚುನಾವಣೆಗೆ ಪ್ರತ್ಯೇಕ ಕ್ಷೇತ್ರವನ್ನು ರಚಿಸಿದ್ದಾರೆ? ಉತ್ತರ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಪ್ರಶ್ನೆ 25. ಲೋಕಸಭಾ ಮತ್ತು ರಾಜ್ಯಗಳ ಶಾಸನಸಭೆಯ ಚುನಾವಣೆಗಳನ್ನು ಯಾವುದರ ಆಧಾರದ ಮೇಲೆ ನಡೆಸಲಾಗುತ್ತದೆ? ಉತ್ತರ ವಯಸ್ಕರ ಫ್ರಾಂಚೈಸಿ. ಪ್ರಶ್ನೆ 26. ಸಂವಿಧಾನವನ್ನು ತಯಾರಿಸಿದವರ ಮನಸ್ಸು ಮತ್ತು ಆದರ್ಶಗಳು ನಲ್ಲಿ ಪ್ರತಿಬಿಂಬಿತವಾಗಿದೆ? ಉತ್ತರ ಪ್ರಿಯಾಂಬಲ್. ಪ್ರಶ್ನೆ 27. ಇವರುಗಳಲ್ಲಿ ಯಾರ ಸಂಬಳ ಆದಾಯ ತೆರಿಗೆಯಿಂದ ವಿನಾಯಿತಿ ಪಡೆದಿದೆ? ಉತ್ತರ ರಾಷ್ಟ್ರಪತಿ. ಪ್ರಶ್ನೆ 28. ಕಪ್ಪು ಮಣ್ಣು ಹತ್ತಿಯ ಬೆಳೆಗೆ ಅತ್ಯುತ್ತಮ, ಅದಕ್ಕೆ ಕಾರಣ? ಉತ್ತರ ಅದು ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ. ಪ್ರಶ್ನೆ 29. ಖಾಸಿ ಮತ್ತು ಜೈಂತಿಯಾ ಬೆಟ್ಟಗಳು ದಲ್ಲಿವೆ? ಉತ್ತರ ಮೇಘಾಲಯ. ಪ್ರಶ್ನೆ 30. ನಾಗಾರ್ಜುನ ಯೋಜನೆಯು ಒಂದು ವಿವಿಧೋದ್ದೇಶ ಯೋಜನೆಯಾಗಿದ್ದು ಇದು ಯಾವ ನದಿಯ ಮೇಲಿದೆ? ಉತ್ತರ ಕೃಷ್ಣಾ ನದಿ. ಪ್ರಶ್ನೆ 31. ಕರ್ನಾಟಕದಲ್ಲಿ ಪೂರ್ವ ದಿಕ್ಕಿಗೆ ಹರಿಯುವ ನದಿ ಯಾವುದು? ಉತ್ತರ ತುಂಗಾ. ಪ್ರಶ್ನೆ 32. ಕೆಳಗಿನವುಗಳಲ್ಲಿ ಯಾವ ಉದ್ಯಮಕ್ಕೆ ದೊಡ್ಡಬಳ್ಳಾಪುರ ಹೆಸರುವಾಸಿಯಾಗಿದೆ? ಉತ್ತರ ಸಿಲ್ಕ್. ಪ್ರಶ್ನೆ 33. ಹಿಡಕಲ್ ಅಣೆಕಟ್ಟು ನದಿಯ ಮೇಲಿದೆ? ಉತ್ತರ ಘಟಪ್ರಭಾ. ಪ್ರಶ್ನೆ 34. ಅತಿ ಹೆಚ್ಚು ದೂರದಲ್ಲಿರುವ ಭೂಮಿಯ ಮೇಲಿರುವ ಜಾಗಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಸಾಗಿಸುವ ಮಿತವ್ಯಯದ ವಿಧಾನ? ಉತ್ತರ ಕೊಳವೆಗಳ ಮೂಲಕ. ಪ್ರಶ್ನೆ 35. ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ನಲ್ಲಿವೆ? ಉತ್ತರ ಡೆಸಿಡಿಯಸ್ ಅಂದರೆ ಎಲೆ ಉದುರುವ ಕಾಡುಗಳಲ್ಲಿ. ಪ್ರಶ್ನೆ 36. ಕೃಷ್ಣಾ ನದಿಯ ಉಗಮ ಸ್ಥಾನ ಯಾವುದು? ಉತ್ತರ ಮಹಾಬಳೇಶ್ವರ. ಪ್ರಶ್ನೆ 37. ರೇಷ್ಮೆ ಹುಳುಗಳಿಗೆ ಹೆಚ್ಚಾಗಿ ತಿನ್ನಲು ಕೊಡುತ್ತಾರೆ? ಉತ್ತರ ಮಲ್ಬರಿ ಎಲೆಗಳನ್ನು. ಪ್ರಶ್ನೆ 38. ಇವುಗಳಲ್ಲಿ ಯಾವುದು ರಾಜ್ಯಗಳ ಮುಖ್ಯ ಆದಾಯವಾಗಿದೆ? ಉತ್ತರ ಮಾರಾಟ ತೆರಿಗೆ. ಪ್ರಶ್ನೆ 39. ಭಾರತದ ಜನಗಳ ಮುಖ್ಯ ಉದ್ಯೋಗ? ಉತ್ತರ ಕೃಷಿಯಾಗಿದೆ. ಪ್ರಶ್ನೆ 40. ದೇವನಾಮ್ ಪ್ರಿಯದರ್ಶಿ ಇವರುಗಳಲ್ಲಿ ಯಾರನ್ನು ಸೂಚಿಸುತ್ತದೆ? ಉತ್ತರ ಅಶೋಕನನ್ನು. ಪ್ರಶ್ನೆ 41. ಕೆಳಗಿನ ಯಾವ ಉದ್ದೇಶಕ್ಕಾಗಿ ಆಪರೇಷನ್ ಡಿಜಿಟಲ್ ಬೋರ್ಡ್ ಸಂಬಂಧಿಸಿದೆ? ಉತ್ತರ ಶಿಕ್ಷಣದ ಡಿಜಿಟಲೈಸೇಷನ್. ಪ್ರಶ್ನೆ 42. 7ನೇ ಶತಮಾನದಲ್ಲಿ ರಚಿಸಲಾದ ಹರ್ಷ ಚರಿತ್ರೆಯನ್ನು ಬರೆದವರು? ಉತ್ತರ ಬಾಣಭಟ್ಟ.
ಪ್ರಶ್ನೆ 43 ಶಿವಾಜಿಯ ಧರ್ಮಗುರು ಯಾರು? ಉತ್ತರ ರಾಮದಾಸ. ಪ್ರಶ್ನೆ 44 ಅಕ್ಬರ್ನ ಆಡಳಿತ ಡ್ಯಾಶ್ ಡ್ಯಾಶ್ರಲ್ಲಿ ಕೊನೆಗೊಂಡಿತು? ಉತ್ತರ 1605ರಲ್ಲಿ. ಪ್ರಶ್ನೆ 45 ಕೊಂಬಿನ ಖಡ್ಗಮೃಗ ಇಂಡಿಯಾ ಮತ್ತು ಡ್ಯಾಶ್ ಡ್ಯಾಶ್ನಲ್ಲಿ ಮಾತ್ರ ಕಂಡುಬರುತ್ತದೆ? ಉತ್ತರ ನೇಪಾಳದಲ್ಲಿ. ಪ್ರಶ್ನೆ 46 ಸಮರ್ ಒಲಿಂಪಿಕ್ಸ್ 2024 ಎಲ್ಲಿ ನಿಗದಿಪಡಿಸಲಾಗಿದೆ? ಉತ್ತರ ಪ್ಯಾರಿಸ್. ಪ್ರಶ್ನೆ 47 ಯಾವ ಜಿಲ್ಲೆಯಲ್ಲಿ ನ್ಯಾಷನಲ್ ಸಾಲ್ಟ್ ಸತ್ಯಾಗ್ರಹ ಮೆಮೋರಿಯಲ್ ಉದ್ಘಾಟನೆ ಆಯಿತು? ಉತ್ತರ ನವಸಾರಿ. ಪ್ರಶ್ನೆ 48 ಸಬ್ಸಿಡಿಯರಿ ಅಲೈನ್ಸ್ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಉತ್ತರ ಲಾರ್ಡ್ ವೆಲ್ಲೆಸ್ಲಿ. ಪ್ರಶ್ನೆ 49 1901ರಲ್ಲಿ ದ ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು? ಉತ್ತರ ಆರ್.ಸಿ. ದತ್. ಪ್ರಶ್ನೆ 50 ಕುತುಬ್ ಮಿನಾರ್ ಇವರ ಆಳ್ವಿಕೆಯಲ್ಲಿ ಪೂರ್ಣಗೊಂಡಿತು? ಉತ್ತರ ಇಲ್ತಮಿಶ್. ಪ್ರಶ್ನೆ 51 ಇವುಗಳಲ್ಲಿ ಯಾವುದು ಕೋರ್ ಇಂಡಸ್ಟ್ರಿಯ ಅಡಿಯಲ್ಲಿಲ್ಲ? ಉತ್ತರ ಚಿನ್ನ. ಪ್ರಶ್ನೆ 52 ದೆಹಲಿ ಸುಲ್ತಾನತ್ ದಿವಾನಿ ರಿಸಾಲತ್ ವಿಷಯವನ್ನು ಯಾವ ಇಲಾಖೆ ನೋಡಿಕೊಳ್ಳುತ್ತಿತ್ತು? ಉತ್ತರ ರಿಲಿಜಿಯಸ್. ಪ್ರಶ್ನೆ 53 ಎಫ್.ಡಿ.ಐ ಯಾವುದರಲ್ಲಿ ಅನುಮತಿಸಲಾಗುವುದಿಲ್ಲ? ಉತ್ತರ ಲಾಟರಿಯಲ್ಲಿ. ಪ್ರಶ್ನೆ 54 ಡ್ಯಾಶ್ ಡ್ಯಾಶ್ ಎಂದರೆ ಲಿಟ್ರಸಿ, ಡ್ರಾಮಾಟಿಕ್, ಮ್ಯೂಸಿಕಲ್ ಮತ್ತು ಆರ್ಟಿಸ್ಟಿಕ್ ಕೆಲಸಗಳ ಮತ್ತು ಸೌಂಡ್ ರೆಕಾರ್ಡಿಂಗ್ ಸಿನಿಮಾಟೋಗ್ರಫಿಯ ಚಿತ್ರ ಸೃಷ್ಟಿಕರ್ತರಿಗೆ ಕಾನೂನು ಮೂಲಕವಾಗಿ ಹಕ್ಕು ಕೊಡುವುದು? ಉತ್ತರ ಕಾಪಿರೈಟ್. ಪ್ರಶ್ನೆ 55 ಪಾವತಿಗಳ ಸಮತೋಲನದ ಅಂಶಗಳು ಯಾವುವು? ಉತ್ತರ ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಮತ್ತು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ಪ್ರಶ್ನೆ 56 ವಿಧವಾ ಪುನರ್ವಿವಾಹವನ್ನು ಪ್ರೋತ್ಸಾಹಿಸಲು ಸತ್ಯಪ್ರಕಾಶ್ ಎಂಬ ಗುಜರಾತಿನ ಪತ್ರಿಕೆಯನ್ನು ಆರಂಭಿಸಿದವರು ಯಾರು? ಉತ್ತರ ಕರ್ಜನ್ ದಾಸ್ ಮುನ್ಷಿ. ಪ್ರಶ್ನೆ 57 ಕಸ್ಟಮ್ಸ್ ಡ್ಯೂಟಿ ಡ್ಯಾಶ್ ಡ್ಯಾಶ್ ಅಡಿಯಲ್ಲಿ ಬರುತ್ತದೆ? ಉತ್ತರ ಇಂಡೈರೆಕ್ಟ್ ಟ್ಯಾಕ್ಸ್ ಆಫ್ ಸೆಂಟರ್. ಪ್ರಶ್ನೆ 58 ಲೇಫರ್ ಕರ್ವ್ ಎಂದರೆ? ಉತ್ತರ ಟ್ಯಾಕ್ಸ್ ದರ ಮತ್ತು ಸರ್ಕಾರವು ಪಡೆಯುವ ಟ್ಯಾಕ್ಸಿನ ನಡುವಿನ ಸಂಬಂಧವನ್ನು ತೋರಿಸುತ್ತದೆ. ಪ್ರಶ್ನೆ 59 ಬ್ಯಾಂಕುಗಳು ರಿಸರ್ವ್ ಬ್ಯಾಂಕಿನಿಂದ ಹಣವನ್ನು ಅರ್ಹ ಮೇಲಾಧಾರ ವಿರುದ್ಧದ ಎರವಲು ಪಡೆಯುವ ದರ ಆಗಿದೆ? ಉತ್ತರ ರಿಪೋ ದರ. ಪ್ರಶ್ನೆ 60 ಸೈಕ್ಲಿಕಲ್ ಆನ್ ಎಂಪ್ಲಾಯ್ಮೆಂಟ್ ಎಂದರೆ? ಉತ್ತರ ಬಿಸಿನೆಸ್ ಸೈಕಲ್ನಲ್ಲಿ ಸೈಕ್ಲಿಕಲ್ ವ್ಯಾಪಾರದಿಂದ ಉದ್ಭವಿಸುತ್ತದೆ. ಪ್ರಶ್ನೆ 61 ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು? ಉತ್ತರ ಚಂದ್ರಶೇಖರ್ ಕಂಬಾರ್. ಪ್ರಶ್ನೆ 62 ನಡುಗಟ್ಟು ನುಡಿಗಟ್ಟಿನ ಅರ್ಥ? ಉತ್ತರ ಸಿದ್ಧನಾಗು. ಪ್ರಶ್ನೆ 63 ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಗದ್ಯ ಕೃತಿ? ಉತ್ತರ ಒಡ್ಡಾರಾಧನೆ ಶಿವಕೋಟ್ಯಾಚಾರ್ಯರ. ಪ್ರಶ್ನೆ 64 ಚನ್ನಬಸವಣ್ಣನವರ ಅಂಕಿತನಾಮ ಯಾವುದು? ಉತ್ತರ ಕೂಡಲ ಚನ್ನಸಂಗಯ್ಯ. ಪ್ರಶ್ನೆ 65 ಕನ್ನಡದ ಕೋಗಿಲೆ ಎಂದು ಇವರನ್ನು ಕರೆಯುತ್ತಾರೆ? ಉತ್ತರ ಪಿ. ಕಾಳಿಂಗರಾವ್. ಪ್ರಶ್ನೆ 66 ಕರುಣಾಳು ಬಾ ಬೆಳಕೆ ಎಂಬ ಅಂಕಣದ ಕೆಲವು ಲೇಖನಗಳು ಪತ್ರಿಕೆಯಲ್ಲಿ ಪ್ರಕಟವಾಗುತ್ತಿದ್ದವು. ಇದರ ಅಂಕಣಕಾರ ಯಾರು? ಉತ್ತರ ಡಾಕ್ಟರ್ ಗುರುರಾಜ್ ಕರ್ಜಗಿ. ಪ್ರಶ್ನೆ 67 ಲಕ್ಷ್ಮೀಶನ ಜೈಮಿನಿ ಭಾರತ ಯಾವ ಷಟ್ಪದಿಯಲ್ಲಿದೆ? ಉತ್ತರ ವಾರ್ಧಕ ಷಟ್ಪದಿ. ಪ್ರಶ್ನೆ 68 ದಾಮೋದರ್ ಕಣಿವೆ ಯೋಜನೆಯು ಜಂಟಿಯಾಗಿ ಮುಂಚಿನ ಬಿಹಾರ ಮತ್ತು ಡ್ಯಾಶ್ ಡ್ಯಾಶ್ನಿಂದ ಪ್ರಾರಂಭವಾಯಿತು? ಉತ್ತರ ಪಶ್ಚಿಮ ಬಂಗಾಳ. ಪ್ರಶ್ನೆ 69 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡ್ಯಾಶ್ ಡ್ಯಾಶ್ರಲ್ಲಿ ರಾಷ್ಟ್ರೀಕೃತಗೊಂಡಿತು? ಉತ್ತರ 1949 ಜನವರಿ 1. ಪ್ರಶ್ನೆ 70 ಪ್ರತಿಷ್ಠಿತ ಮ್ಯಾನ್ ಬುಕರ್ ಅಂತಾರಾಷ್ಟ್ರೀಯ ಬಹುಮಾನವು ಇದಕ್ಕಾಗಿ ನೀಡಲ್ಪಡುತ್ತದೆ? ಉತ್ತರ ಸಾಹಿತ್ಯ. ಪ್ರಶ್ನೆ 71 ಡ್ಯಾಶ್ ಡ್ಯಾಶ್ ಇದು ನೃತ್ಯ, ಸಂಗೀತ, ಸಂಭಾಷಣೆ, ವೇಷಭೂಷಣ, ಮೇಕಪ್ ಮತ್ತು ರಂಗವೇದಿಕೆ ತಂತ್ರಜ್ಞಾನಗಳನ್ನು ಒಟ್ಟಾಗಿಸುತ್ತದೆ? ಯಕ್ಷಗಾನ. ಪ್ರಶ್ನೆ 72 ಕರ್ನಾಟಕ ಶಬ್ದವು ಇದರಿಂದ ನಿಷ್ಪತ್ತಿಗೊಂಡಿದೆ? ಉತ್ತರ ಕರುನಾಡು. ಪ್ರಶ್ನೆ 73 ಕೆಂಪು ಮತ್ತು ಹಳದಿ ಕನ್ನಡ ಧ್ವಜ ಇವರ ಕಲ್ಪನೆಯಾಗಿತ್ತು? ಉತ್ತರ ಎಂ.ಎ. ರಾಮಮೂರ್ತಿ. ಪ್ರಶ್ನೆ 74 356ನೇ ವಿಧಿಯಡಿಯಲ್ಲಿ ರಾಜ್ಯವೊಂದರಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಘೋಷಿಸಬಹುದಾದ ಗರಿಷ್ಠ ಅವಧಿಯು? ಉತ್ತರ 3 ವರ್ಷಗಳು. ಪ್ರಶ್ನೆ 75 ಟಿಬೆಟಿನ ಹೊರಗೆ ಅತಿದೊಡ್ಡ ಟಿಬೆಟಿಯನ್ನರ ವಸಾಹತು ಎಲ್ಲಿದೆ? ಉತ್ತರ ಬೈಲುಕೊಪ್ಪೆ. ಪ್ರಶ್ನೆ 76 ಭಾರತದ ಮುಖ್ಯ ನ್ಯಾಯಾಧೀಶರನ್ನು ಸೇರಿಸಿ ಸುಪ್ರೀಂ ಕೋರ್ಟ್ನ ಸಂಖ್ಯಾಬಲ ಎಷ್ಟು? ಉತ್ತರ 34 ಪ್ರಸ್ತುತ. ಪ್ರಶ್ನೆ 77 ಯಾವ ಸಂಸದೀಯ ಸಮಿತಿಯ ಸಮಕ್ಷಮದಲ್ಲಿ ಭಾರತ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರ ವರದಿಯನ್ನು ಇರಿಸಲಾಗುತ್ತದೆ? ಉತ್ತರ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಪ್ರಶ್ನೆ 78 ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ರಂಗನತಿಟ್ಟು ಪಕ್ಷಿಧಾಮವಿದೆ? ಉತ್ತರ ಮಂಡ್ಯ. ಪ್ರಶ್ನೆ 79 ಮೌನಿ ಇವರ ಕೃತಿಯಾಗಿದೆ? ಉತ್ತರ ಯು ಆರ್ ಅನಂತಮೂರ್ತಿ. ಪ್ರಶ್ನೆ 80 ಶೂನ್ಯ ವೇಳೆಯು ಇವರ ವಿವೇಚನೆಯಲ್ಲಿರುತ್ತದೆ? ಉತ್ತರ ಸಭಾಧ್ಯಕ್ಷರು. ಪ್ರಶ್ನೆ 81 ಗಿರೀಶ್ ಕಾರ್ನಾಡ್ ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸ್ವೀಕರಿಸಿದರು? ಉತ್ತರ 1998ರಲ್ಲಿ. ಪ್ರಶ್ನೆ 82 ಸಸ್ಯಗಳು ಇವಾಗಿವೆ? ಉತ್ತರ ಸ್ವಪೋಷಕಗಳು. ಪ್ರಶ್ನೆ 83 ದುಗ್ಧಾಮ್ಲವು ಇದರಲ್ಲಿ ಕಂಡುಬರುತ್ತದೆ? ಉತ್ತರ ಮೊಸರು.
ಪ್ರಶ್ನೆ 84. ಹಣಕಾಸು ಬಿಲ್ಲೊಂದು ಇಲ್ಲಿ ಪರಿಚಯಿಸುವುದು. ಉತ್ತರ ಲೋಕಸಭೆ. ಪ್ರಶ್ನೆ 85. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ. ಉತ್ತರ ರಾಷ್ಟ್ರಪತಿ. ಪ್ರಶ್ನೆ 86. ಸಸ್ಯಗಳ ಎಲೆಗಳ ಈ ಹೆಸರಿನ ಹಸಿರು ವರ್ಣದ್ರವ್ಯವನ್ನು ಹೊಂದಿರುತ್ತದೆ. ಉತ್ತರ ಕ್ಲೋರೋಫಿಲ್. ಪ್ರಶ್ನೆ 87. ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಇದು ಉತ್ಪನ್ನವಾಗುತ್ತದೆ. ಉತ್ತರ ಆಮ್ಲಜನಕ. ಪ್ರಶ್ನೆ 88. ಕ್ರಿಮಿಕೀಟಗಳನ್ನು ಸಿಕ್ಕಿ ಹಾಕಿಸಿ ಭಕ್ಷಿಸುವ ಸಸ್ಯ. ಉತ್ತರ ಫೀಚರ್ ಸಸ್ಯ ಅಂದರೆ ಹುಜಿಗಿಡ. ಪ್ರಶ್ನೆ 89. ಯಾವ ಸಮಿತಿಯ ಶಿಫಾರಸಿನ ಮೇಲೆ ಕೇಂದ್ರ ವಿಚಕ್ಷಣಾ ಆಯೋಗ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನು ಸ್ಥಾಪಿಸಲಾಯಿತು. ಉತ್ತರ ಕೆ. ಸಂತಾನಂ ಸಮಿತಿ. ಪ್ರಶ್ನೆ 90. ವಿಶ್ರಾಂತ ಸ್ಥಿತಿಯಲ್ಲಿರುವ ಸಾಧಾರಣ ವಯಸ್ಕ ವ್ಯಕ್ತಿಯೋರ್ವನಲ್ಲಿ ಶ್ವಾಸೋಚ್ಛ್ವಾಸದ ಸಾಮಾನ್ಯ ವ್ಯಾಪ್ತಿಯು 15 ರಿಂದ 18. ಸಸ್ಯವೊಂದರ ಸಂತಾನೋತ್ಪತ್ತಿಯ ಅಂಗ. ಉತ್ತರ ಹೂವು. ಪ್ರಶ್ನೆ 92. ವೇಗದ ಪ್ರಾಥಮಿಕ ಘಟಕ. ಉತ್ತರ ಮೀಟರ್ ಪರ್ ಸೆಕೆಂಡ್. ಪ್ರಶ್ನೆ 93. ಖಾರಿಫ್ ಬೆಳೆಯು. ಉತ್ತರ ಜುಲೈನಲ್ಲಿ ಬಿತ್ತಲ್ಪಟ್ಟು ಅಕ್ಟೋಬರ್ನಲ್ಲಿ ಕಟಾವು ಮಾಡಲಾಗುತ್ತದೆ. ಪ್ರಶ್ನೆ 94. ಮಾವು ಹಣ್ಣಾಗುವುದಕ್ಕೆ ಲಾಭದಾಯಕವಾಗಿರುವ ಕೇರಳ ಮತ್ತು ಕರ್ನಾಟಕಗಳಲ್ಲಿನ ಮಾನ್ಸೂನ್ ಪೂರ್ವ ಸುರಿಮಳೆಗೆ ಏನನ್ನುತ್ತಾರೆ. ಉತ್ತರ ಮಾವು ಸುರಿಮಳೆ. ಪ್ರಶ್ನೆ 95. ಸರಕು ಮತ್ತು ಸೇವೆಗಳ ತೆರಿಗೆ GST ಇದಾಗಿರುತ್ತದೆ. ಉತ್ತರ ಪರೋಕ್ಷ ತೆರಿಗೆ. ಪ್ರಶ್ನೆ 96. ಪೋಷಣೀಯ ಅಭಿವೃದ್ಧಿಯ ಅತ್ಯುತ್ತಮ ಸಾಧ್ಯ ವಾಕ್ಯ ಯಾವುದು. ಉತ್ತರ ಮುಂದಿನ ಪೀಳಿಗೆಯ ಅವಶ್ಯಕತೆಗಳನ್ನು ಪರಿಗಣಿಸುತ್ತಾ ನೈಸರ್ಗಿಕ ಸಂಪನ್ಮೂಲಗಳ ಪ್ರಶಸ್ತ ಬಳಕೆ. ಪ್ರಶ್ನೆ 97. ಸಾಮಾನ್ಯವಾಗಿ ಬೇಡಿಕೆ ವಕ್ರರೇಖೆ ಡಿಮಾಂಡ್ ಕರ್ವ್ ಹೀಗಿದೆ. ಉತ್ತರ ಕೆಳಮುಖ ಜಾರುವಿಕೆ. ಪ್ರಶ್ನೆ 98. ವಸ್ತುವಿಗಿಂತ ದೊಡ್ಡದಾದ ವರ್ಚುವಲ್ ಇಮೇಜನ್ನು ಇದರಿಂದ ನಿರ್ಮಿಸುವುದು. ಉತ್ತರ ನಿಮ್ನ ಮಸೂರ. ಪ್ರಶ್ನೆ 99. ರ್ಯಾಮ್ ಇದನ್ನು ಸೂಚಿಸುತ್ತದೆ. ಉತ್ತರ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಪ್ರಶ್ನೆ 100. ಹೀಗಿರುವಂಥ ಭಾರತೀಯ ಉತ್ಪನ್ನಗಳಿಗೆ ಇಕೋ ಮಾರ್ಕ್ ನೀಡಲಾಗುತ್ತದೆ. ಉತ್ತರ ಪರಿಸರ ಸ್ನೇಹಿ. ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.